ಬಂಡಾಯದ ಬಿಸಿ ಯಾರನ್ನ ಹೇಗೆ ಸುಡ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸದ್ಯ ಈಗ ಜೆಡಿಎಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಬಂಡಾಯ ನಿಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ, ಅದ್ರ ಹೊಗೆನೂ ಜಾಸ್ತಿ ಆಡ್ತಾ ಇದೆ. ಅದು ಎಲ್ಲೆಲ್ಲಿ ಯಾರ್ಯಾರಿಗೆ ಸುಡ್ತಾ ಇದೆ ಅನ್ನೋದು ಅದು ಎದ್ದು ಕಾಣಿಸ್ತಾ ಇದೆ. ಸೊ ಯಾರು ಕೂಡ ಗೆಸ್ ಮಾಡಿರ್ಲಿಲ್ಲ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಸ್ಪರ್ಧಿಸ್ತೀನಿ ಅಂತ, ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇಷ್ಟು ತಿರುಗಿ ಬೀಳಬಹುದು ಅಂತ. ಜೊತೆಗೆ ಬಹಳ ಪ್ರಮುಖವಾಗಿ ಇವತ್ತು ಮೋದಿ ಅವರು ಸಮಾವೇಶ ನಡೆಸಿದ್ರು. ಈ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಯಾವ ನಾಯಕರ ಕೈಗೂ ಸಿಗದೆ ಗೈರಾಗಿದ್ರು. ಮೇಡಮ್, ಈಗ ಗೊಂದಲಗಳು ಅನ್ನೋದಕ್ಕಿಂತ ಸೀಟಿನ ವ್ಯತ್ಯಾಸಗಳಾಗಿರಿದೆ. ಆದರೆ ಅದನ್ನು ವರಿಷ್ಠರು ಅದು ಸಮರ್ಥರಿದ್ದಾರೆ, ಅದನ್ನು ನಿಭಾಯಿಸ್ತಾರೆ ಮೇಡಮ್. ಆದರೆ ಇಲ್ಲಿ ನಾವು ಹೇಳುವಂಥದ್ದು, ಇಲ್ಲಿ ಕಾಂಗ್ರೆಸ್ ಬಂದು ಆಡಳಿತ ಪಕ್ಷವಾಗಿದ್ದರೂ ಕೂಡ ಅವ್ರು ಘೋಷಣೆ ಮಾಡಿರೋ ಟಿಕೆಟ್ ಬರೀ 7 ಮಾತ್ರನೇ. ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಅದನ್ನ 20 ಟಿಕೆಟ್ ಅನೌನ್ಸ್ ಮಾಡಿ ಇನ್ನು ಮೈತ್ರಿ ಧರ್ಮಕ್ಕೆ ಯಾವ್ದು ಬಿಡಬೇಕಾಗಿತ್ತು ಅದು ಮೈತ್ರಿ ಧರ್ಮದ್ದು ಡಿಸೈಡ್ ಮಾಡ್ತಾರೆ. ಇನ್ನು 5 ಉಳಿಕೆ ಪರಿಸ್ಥಿತಿ ಇರುತ್ತೆ. ಇವತ್ತು ಲಿಸ್ಟ್ ಅನೌನ್ಸ್ ಮಾಡೋದು ಬಿಡೋದು ಅದು ಅವ್ರ ಸ್ಟಿಲ್ ನಿಮ್ಮಲ್ಲಿರುವಂತ ಬಂಡಾಯಕ್ಕೆ ಏನ್ ಹೇಳ್ತೀವಿ ಮೇಡಮ್? ಅದೇನ್ ಸೂಚಿಸುತ್ತೆ ಅಂದ್ರೆ, ಪಕ್ಷ ಯಾವ್ದು ಕಾರ್ಯಚಟುವಟಿಕೆ ಆಗಿದೆ, ಯಾವ್ದು ನಿರಂತರವಾಗಿದೆ, ಯಾವ್ದು ಅರಿತಾ ಇದೆ, ಅದ್ರಲ್ಲಿ ಡಿಮ್ಯಾಂಡ್ ಜಾಸ್ತಿ ಹೊರತು ಯಾವ್ದ್ರಲ್ಲಿ ಸತ್ವನೇ ಇಲ್ವೋ, ಜನ ಆ ಒಂದು ಬೋಟ್ಗೆ ಹೋಗಕ್ಕೆ ಇಷ್ಟನೇ ಪಡಲ್ವೋ, ಅಲ್ಲಿ ಜನ ಇಲ್ಲ. ಯಾಕಂದ್ರೆ ಯಾರು ತಗೋಬೇಕಂದ್ರು ನಮ್ಮಲ್ಲಿ ಟಿಕೆಟ್ ಭರ್ಪೂರ್ಣವಾಗಿ ಜಾಸ್ತಿ ಜನ ಇದ್ದಾರೆ, ಅಲ್ಲಿ ಅವರಲ್ಲಿ ಯಾರು ಇಲ್ಲ, ತಗೊಳಕಂತೂ ಯಾರು ಇಲ್ಲ. ಅದನ್ನ ಹೇಗ್ ಸರಿ ಮಾಡ್ತೀರಿ ಮೇಡಮ್? ಈಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ಪಕ್ಷ ಸಮರ್ಥವಾಗಿದೆ, ಎಲ್ಲಾ ಕಡೆ ಯಾವ ರೀತಿ ಇದೆ ಇದ್ ಮಾಡಿದ್ದಾರೆ, ವರಿಷ್ಠರು ಇದ್ ಮಾಡ್ತಾರೆ. ಅಲ್ಲಿ ಡೋಂಟ್ ಯು ಥಿಂಕ್ ಮೋದಿ ಬಂದ್ರು ಇವತ್ತು ಈಶ್ವರಪ್ಪನವರು ಕೂಡ ನಿನ್ನೆ ಮೊನ್ನೆ ಹುಟ್ಕೊಂಡಂತ ನಾಯಕರಲ್ಲ, ಅವ್ರಿಗೆ ಅವ್ರದೇ ಆದಂತಹ ವರ್ಚಸ್ ಇದೆ, ಅವ್ರದೇ ಆದಂತಹ ಕೊಡುಗೆ ಇದೆ ಬಿಜೆಪಿ ಪಕ್ಷಕ್ಕೆ. RSS ನ ಕಟ್ಟಾಳು ಅಂತಾನು ಹೇಳ್ಬಹುದು. ಇವತ್ತು ಮೋದಿ ಅವರು ಕಾರ್ಯಕ್ರಮಕ್ಕೆ ಬಂದ್ರು, ಅವರು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತ ಅನ್ನೋದು ಬೇರೆ ರೀತಿಯಾದಂತಹ ಮೆಸೇಜ್ ಅನ್ನ ಕನ್ವೆ ಮಾಡ್ತಾ ಇದೆ ಅಂತ ಅನ್ಸೋದಿಲ್ವಾ ಮೇಡಮ್? ಇದೇ ಈಶ್ವರಪ್ಪ ಅವ್ರನ್ನ ನಾವು ಇದು ಮಾಡ್ಬೋದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ತಾವು ಸ್ಪರ್ಧಿಸಬಾರ್ದು ಅಂತ ಹೇಳಿದಾಗ ಅದನ್ನ ಅವ್ರು ನಿಷ್ಠಾಪೂರ್ವಕವಾಗಿ ಇದು ಮಾಡಿದಂಥದ್ದು. ಆದರೆ ಈ ಒಂದು ಇದರಲ್ಲಿ ಅವ್ರಿಗೆ ಏನಾದರೂ ನೋವಾಗಿತ್ತೆ ಅಂದ್ರೆ ಅದು ವರಿಷ್ಠರ ಜೊತೆ ಮಾತಾಡೋದನ್ನ ಪರಿಹಾರ ಮಾಡ್ತಾರೆ. ವಿಧಾನಸಭಾ ಎಲೆಕ್ಷನ್ಸ್ ನಲ್ಲೇ ವರಿಷ್ಠರು ಹೇಳಿದ್ದನ್ನ ಕೇಳಬೇಕಾದಾಗ ಇದ್ರಲ್ಲೂ ಕೇಳ್ತಾರೆ. ಆದ್ರೆ ಮಾತು ಹೇಳ್ತಾರೆ, ಯಡಿಯೂರಪ್ಪನವರ ಕುಟುಂಬದ ಕೆಟ್ಟ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಅಂತ ಹೇಳ್ತಾರೆ. ಮೇಡಮ್, ಈಗ ರಾಜ್ಯಾಧ್ಯಕ್ಷ ಆಗ್ಬೋದು, ಪಾರ್ಲಿಮೆಂಟ್ರಿ ಟಿಕೆಟ್ಸ್ ಅನೌನ್ಸ್ ಆಗುವಂಥದ್ದು ಪಾರ್ಲಿಮೆಂಟ್ರಲ್ಲ ಆಗುವಂಥದ್ದು. ಯಾರೋ ಒಬ್ಬ ಇಂಡಿವಿಜುವಲ್ ಆಗಲಿ ಇಲ್ಲಿ ರಾಜ್ಯದಲ್ಲಿ ಕುತ್ಕೊಂಡಂಥ ರಾಜ್ಯ ಅಧ್ಯಕ್ಷರಾಗ್ಬೋದು, ಇಲ್ಲ ಬೇರೆ ವರಿಷ್ಠರಾಗ್ಬೋದು, ಅದು ನಿರ್ಧಾರ ಮಾಡುವಂಥದ್ದಲ್ಲ. ಏನು ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಇದಾಗಿದೆ, ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅದಕ್ಕೆ ಪರವಾಗಿರ್ಬೇಕಾಗತ್ತೆ, ಅದಕ್ಕೆ ಅನುಗುಣವಾಗಿ ನಡಿಬೇಕಾಗತ್ತೆ. ಏನೇ ವ್ಯತ್ಯಾಸ ಇದ್ರೂ ಪಕ್ಷದಲ್ಲಿ ನಾವು ಅದನ್ನು ಬಗೆಹರಿಸ್ಕೊಂತೀವಿ ಮೇಡಮ್. ಅದನ್ನ ಈಗ ಸದಾನಂದ ಗೌಡ್ರನ್ನ ಕಾಂಗ್ರೆಸ್ ಗಾಳ ಹಾಕಿದೆ, ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಸದಾನಂದ ಗೌಡ್ರು. ಕಾಂಗ್ರೆಸ್ಗೆ ಅಸಮಾಧಾನ ಹೊರ ಹಾಕಿದ್ದಾರೆ, ಕಡೆವರೆಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ರು ಅಂತ ಹೇಳಿ. ಮೇಡಮ್, ಇವಾಗ ಕಾಂಗ್ರೆಸ್ನವ್ರು ಅದು ಹೃದಯ ಭಾಗದ ಬೆಂಗಳೂರಿನಲ್ಲೇನೆ ಅವ್ರಿಗೆ ಈ ಸ್ಥಿತಿ ಅಂದ್ರೆ, ಗ್ಯಾರಂಟಿಗಳು ಹಿಡ್ಕೊಂಡು ಇಡೀ ರಾಜ್ಯ ಅಂತ ಹೋಗ್ತಾ ಇರೋಂಥವ್ರಿಗೆ ಇನ್ ಯಾವ ಸ್ಥಿತಿ ಇದೆ ಅಂತ ಅಂದ್ರೆ, ಬೇರೆಯವರ ಮನೆಯಲ್ಲಿ ಇನ್ನೇನ್ ನಡೀತಾ ಇದೆಯೋ ಅದನ್ನ ಮೇಲೆ ಅವರು ಎಂತಾರೆ ಬಿಸಿ ನೀರು ಕಾಯಿಸ್ಕೊಳಕಂತ ಯೋಚನೆ ಮಾಡ್ತಾ ಇರೋದ್ರೆ ಇದೇ ಒಂದು ನಿದರ್ಶನ ಮೇಡಮ್. ಅದಲ್ಲಿ ಅಂದ್ರೆ ಅವ್ರ ಗ್ಯಾರಂಟಿಗಳು ಕೊಟ್ಟರು ಕೂಡ ಇಡೀ ಗ್ಯಾರಂಟಿಗಳಲ್ಲೇ ಎಂತ ಕರ್ನಾಟಕ ಸಮೃದ್ಧವಾಗಿದೆ, ಇಷ್ಟು ಕೋಟಿ ಜನ ಹಂಗಿದ್ದಾರೆ ಅನ್ಬಂತು. ಇವತ್ತು ಅಷ್ಟು ಧೈರ್ಯವಾಗಿ 28 ಅನೌನ್ಸ್ ಮಾಡಬೇಕಾಗಿತ್ತು. ಯಾಕೆ ಇಲ್ಲಿವರೆಗೂ ಕಾಯ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ಅವ್ರಿಗೂ ಗೊತ್ತು ಅದು ಸೋಲಿನ ಬೋಟು, ಸೋಲಿನ ನದಿ, ಇದನ್ನಲ್ಲಿ ದೋಣಿನಲ್ಲಿ ಯಾರೂ ಏರಕ್ ಹೋಗಲ್ಲ, ಯಾರಿಗೂ ಅದು ಇಷ್ಟ ಇಲ್ಲ. ಇದನ್ನ ಕಾಯ್ತಾ ಇದ್ದಾರೆ. ಬೇರೆಯವ್ರು ಎಲ್ಲಿ ಯಾರಾದ್ರೂ ಆರು ಬಂದ್ರೆ ನಮ್ಗೇನಾದ್ರೂ ಸಿಗುತ್ತಾ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಅವ್ರು ನಿರಾಶರಾಗ್ತಾರೆ ಮೇಡಮ್. ಅದ್ರಲ್ಲಿ ಏನು ದೊಡ್ಡ ಮಾತೇ ಇಲ್ಲ. ಅದ್ರಲ್ಲಿ ಬೋಟು ಮುಳುಗ್ತಾ ಇರೋ ಬೋಟು ಈಗ 1 ತಿಂಗಳಿಂದ ಕಾಣಿಸ್ತಾ ಇದೆ. ಒಂದು ಕಡೆ ಪ್ರತಾಪ್ ಸಿಂಹ, ಒಂದು ಕಡೆ ಕಟೀಲು, ಒಂದು ಕಡೆ ಈಶ್ವರಪ್ಪ, ಜಗದೀಶ್ ಶೆಟ್ಟರ್ದು ಈ ಪ್ರವಾಸನಗಳಿದಾವಲ್ಲ, ಈ ಬೋಟು ಯಾವ ರೀತಿ ಇದೆ, ಎಲ್ಲಿ ಮುಳುಗ್ತಾ ಇದೆ, ಯಾವ್ಯಾರು ಒಂದು ಬೋಟಲ್ಲಿ 100 ಜನ ಕೂತ್ಕೊಂಡು ಇದು ನೋಡಿತಾ ಇದ್ದಾರೆ, ರಂಧ್ರಗಳನ್ನು ಕೊರಿತಾ ಇದ್ದಾರೆ. 100 ಜನ ಒಂದು ಬೋಟಲ್ಲಿ 100 ಜನ ಕೂತ್ಕೊಂಡು ರಂಧ್ರ ಕೊರಿದ್ರೆ ಏನಾಗ್ಬೇಕು? ಬೋಟ್ ಮುಳುಗೋದ್ರಲ್ಲಿ ಯಾವ್ದು ಸಂಶಯ ಇಲ್ಲ. ಅವ್ರದ್ದು ಯಾವ್ದು ಹೇಳಿ ಸ್ವಾಮಿ? ಅಲ್ಲ ಈಗ ಈಶ್ವರಪ್ಪ ಏನ್ ಕಡಿಮೆ ಅಲ್ಲ, ಈಶ್ವರಪ್ಪ ಏನ್ ಕಡಿಮೆ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ. ಈಗ ಈಶ್ವರಪ್ಪ ಸುಮ್ಮನೆ ಕುತ್ಕೊಂಡಿದ್ದಾರಾ? ರಂಧ್ರ ತೋಡೋಗ್ಲಿಲ್ವಾ? ಆ ಬೋಟ್ ಏನ್ ಮುಳುಗಿಸಲ್ವಾ? ನಾವು ಯಾರು ಬೋಟಲ್ಲಿ ಕುತ್ಕೊಂಡಿದ್ರು? ಈಶ್ವರಪ್ಪ ಯಾವ ಇದ್ರಲ್ಲಿ ಕುತ್ಕೊಂಡಿದ್ರು, ಪ್ರತಾಪ್ ಸಿಂಹ ಯಾವ್ದ್ರಲ್ಲಿ ಕುತ್ಕೊಂಡಿದ್ರು, ಕಟೀಲ್ ಯಾವ್ದ್ರಲ್ಲಿ ಇದ್ರು, ಮತ್ತೆ ಜಗದೀಶ್ ಶೆಟ್ಟರ್ ಯಾವ್ದ್ರಲ್ಲಿದ್ರು. ಎಲ್ಲಾ ರಂಧ್ರಗಳನ್ನು ಎಲ್ಲರೂ ಕೂಡ ಆ ಬೋಟನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಬೋಟು ಮುಳುಗ್ತಾ ಇರೋ ಬೋಟು ಈ 2019ರಲ್ಲಿ ಸ್ವಲ್ಪ ಚೆನ್ನಾಗಿ ಕಟ್ಕೊಂಡಂಥ ಬೋಟು ಈಗ ಮುಳುಗೋ ಲೆಕ್ಕಾಚಾರಕ್ಕೆ ಬಂದಿದೆ. ಅದು ಬಿಡಿ. ಜೊತೆಗೆ ಈ ರಾಜ್ಯದ ಜನತೆಗೆ ಗೊತ್ತಾಗಿದೆ, ಇದು ಈ ಜನರು ಹಿಂದೆ ಹೇಗಿದ್ರು ಅಂದರೆ ಒಂಥರ ಪುಣ್ಯಕೋಟಿಗಳ ಥರ ಇದ್ದರು. ಈಗ ಪುಣ್ಯಕೋಟಿಗಳೆಲ್ಲ ಅವರೆಲ್ಲ ಬೇರೆ ಥರ ಆಗೋಗ್ಬಿಟ್ಟಿದ್ದಾರೆ ಇವರೆಲ್ಲ ಅನ್ನೋದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿದೆ. ಕೇವಲ ಈಶ್ವರಪ್ಪ ಅವರು ಈ 40 ವರ್ಷದಿಂದ
ಏನು ಹೇಳ್ತಾ ಇದ್ರು, ಕತೆ ಹೇಳ್ತಾ ಇದ್ರಲ್ಲ, ನನ್ನ ಪಕ್ಷನೇ ತಾಯಿ ತಂದೆ ಅದೆಲ್ಲ ಹೊರಟೋಗಿದೆ. ಸುಮ್ಮನೆ ನಮಗೆ ಡೇ ಒನ್ನಿಂದ ಗೊತ್ತಿತ್ತು ಇವರು ಬರೀ ಡ್ರಾಮಾ ಮತ್ತು ನಾಟಕ ಮಾಡ್ತಾ ಇದ್ದಾರೆ ಅಂತ. ಇಂಥ ಡ್ರಾಮಾ ಮತ್ತು ನಾಟಕ ಮಾಡುವಂಥ ಜನರನ್ನೇ ತುಂಬಿಕೊಂಡಿರುವಂಥ ಒಂದು ಪಕ್ಷ ಅದು. ಅವರಿಗೆ ಅವರಿಗೆ ಈಗೇನಾಗತ್ತೆ ಅಂತ ಹೇಳಿದ್ರೆ, ಯಾರಿಗಾದರೂ ಯೋಗ್ಯತೆ ಇದ್ದವನಿಗೆ ಮತ್ತು ಗೆಲುವನ್ನು ಸಾಧಿಸಬೇಕಾದವನಿಗೆ ಅವನಿಗೆ ಸಿಗುತ್ತೆ ಅಂತ ಇದ್ದವನು ಆ ಥರದ್ದೆಲ್ಲ ಭಾಷೆಗಳನ್ನು ಬಳಸ್ತಾ ಇರಲಿಲ್ಲ. ಆ ಭಾಷೆಗಳನ್ನು ಬಳಸಿ ಒಂದು ಭ್ರಮೆಯ ಗೋಪುರವನ್ನು ಕಟ್ಟಿಕೊಂಡು ಬದುಕಿದಂಥ ಜನ ಕೊನೆಗೆ ಆ ಭ್ರಮೆಯನ್ನು ಅವ್ರಿಗೆ ಗೊತ್ತಾಯಿತು, ಈ ಭ್ರಮೆಯಲ್ಲಿ ಇದ್ದರೆ ಇನ್ನೂ ಜಾಸ್ತಿ ದಿನ ನಡೆಯೋದಿಲ್ಲ ಅಂತೇಳಿ ಪಕ್ಷಗಳನ್ನು ಬೋಟನ್ನು ಬಿಟ್ಟು ಹೊರಗೆ ನಡೀತಾ ಇದ್ದಾರೆ. ಮತ್ತೊಂದೇನು ಅಂತ ಹೇಳಿದ್ರೆ, ಈ ಜೆ ಡಿ ಎಸ್ನವರು ಒಂದಂತೂ ಖಂಡಿತ ಅರ್ಥ ಮಾಡ್ಕೊಳ್ಬೇಕು. ಇಡೀ ದೇಶದಲ್ಲಿ ಯಾರು BJP ಜೊತೆ ಹೋಗಿದ್ದಾರೆ ಎಲ್ಲ ಮುಳುಗಿದ್ದಾರೆ, ಎಲ್ಲ ಪಕ್ಷಗಳನ್ನು ಮುಳುಗಿಸ್ತಾರೆ ಅವರು. ಮುಳುಗಿಸೋದೇ ಅವ್ರ ಪ್ರಕ್ರಿಯೆ, ಮುಳುಗಿಸ್ತಾರೆ. ಅಲ್ಲ ಇಲ್ಲ, ನಮ್ಗೆ ಇವ್ರದ್ದು ಅಂತಲ್ಲ, ಇಡೀ ದೇಶದ ಕತೆ ಗೊತ್ತಿದೆಯಲ್ಲ. ಅಕಾಲಿ ದಳವನ್ನೇ ತೆಗೆದುಕೊಳ್ಳಿ, BJD ತೆಗೆದುಕೊಳ್ಳಿ, ಶಿವಸೇನೆಯನ್ನು ತೆಗೆದುಕೊಳ್ಳಿ, ಇಡೀ ದೇಶದಲ್ಲಿ ಅವ್ರ ಜೊತೆ ಯಾರು ಹೋಗ್ತಾರೆ ಅವ್ರನ್ನಂತೂ ಉದಾಹರಣೆ ಸ್ಪಷ್ಟವಾಗಿ ನಿದರ್ಶನಗಳಿದೆ. ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತಲ್ಲಮ್ಮ, ಯಾವುದಾದ್ರೂ ಪಕ್ಷವನ್ನು ಅವರು ಬಿಟ್ಟಿದ್ದಾರೆ, ಮುಂದೋಗೋದಕ್ಕೆ ಬಿಟ್ಟಿದ್ದಾರೆ. ಸಂಪೂರ್ಣವಾಗಿ ಆ ಪಕ್ಷವನ್ನು ಹಾಳು ಮಾಡೋದು ಅವ್ರದ್ದು ನಿರಂತರ. ಒಂದು ಸಲ ಅವ್ರ ಜೊತೆ ಸೇರ್ಕೊಂಡ್ರೆ ಆಯಿತು, ಅವ್ರಿಗೆ ಪಾಪ 5 ಸೀಟ್ ಕೊಡ್ತೀವಿ ಅಂತ ಆಸೆ ತೋರಿಸಿ 2 ಸೀಟಿಗೆ ಬಂದು ನಿಲ್ಸ್ಕೊಂಡು ಈಗ ಅದನ್ನ ನೋಡ್ತಾ ಇದ್ದಾರೆ. ಇನ್ನು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಏನು ಬೇಕಾದ್ರೆ ಅಲ್ಲ, ಈಗ ಇವ್ರ ಪಕ್ಷದಲ್ಲಿ ಇವ್ರು ನಿಲ್ಲಿಸ್ಕೊಳ್ತಾರಪ್ಪ, ಅವ್ರು ಏನು ಹೇಳೋದು, BJP ಅವ್ರು ಏನು ಹೇಳೋದಿದೆ? ಇವ್ರ ಪಕ್ಷಕ್ಕೆ ಇವ್ರು ಡಿಸಿಷನ್ ತಗೊಳ್ಬೇಕಾ, ಅಮಿತ್ ಶಾ ಡಿಸಿಷನ್ ತಗೊಳ್ಬೇಕಾ? ಈ ತರದ ಪರಿಸ್ಥಿತಿ ದೇವೇಗೌಡರಿಗೆ 50 ವರ್ಷದಿಂದ ಆಗಿತ್ತು. ಈಗ ಘೋಷಣೆ ಮಾಡಿ ಸರ್, ಅದಲ್ಲಿ ಯಾವ ಬೋಟಲ್ಲಿ ಯಾರು ಮುಳುಗ್ತಾ ಒಂದು ರಾಷ್ಟ್ರೀಯ ಪಕ್ಷ ನೀವು ಕೀಳಾಗಿ ದೇಶವನ್ನು ಮಾರ್ಕೊಂಡು ಕುತ್ಕೊಂಡಿದ್ದೀರಿ. ಈಗ ನಿಮ್ಮನ್ನ ಜನ ಎಷ್ಟು ಕೀಳಾಗಿ ಕಾಣ್ತಾ ಇದ್ದಾರೆ ಅಂದ್ರೆ, ದೇಶವನ್ನ ಮಾರುವವರು, ದೇಶವನ್ನ ಲೂಟಿ ಹೊಡೆಯುವವರನ್ನ ಯಾವ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಈಗ ನಿನ್ನೆ ನೋಡಿದ್ವಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಲ್ಲ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸುಪ್ರೀಂ ಕೋರ್ಟ್ ಅಲ್ಲಿ ವಿವರಗಳು ಏನಿದಾವೆ? ಏನಿದೆ ಎಲ್ಲ ಈಗ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ನೀವು ಸ್ಪಷ್ಟವಾಗಿ ಲೂಟಿ ಹೊಡೆಯೋದಕ್ಕೆ ಮಾಡ್ಕೊಂಡಿರೋದು ಅಂತೇಳಿ ಗೊತ್ತಾಗ್ತಾ ಇಲ್ವಾ? ಈಗ ನಷ್ಟ ಹೊಂದಿರೋ ಕಂಪನಿಗಳಿಂದ ಯಾವ್ದಾದ್ರು ಕಂಪನಿ ಯಾವ್ದಾದ್ರು ನಷ್ಟ 14 ಕಂಪನಿಗಳಿಗೆ IT, ED ಮತ್ತೆ CBI ರೈಡ್ ಆಗ್ತದೆ. 14 ಕಂಪನಿಗಳಿಗೆ. ಅಂತ 14 ಕಂಪನಿಗಳಲ್ಲಿ ನೀವು ದೇಣಿಗೆ ತಗೊಳ್ತೀರಿ, ಮತ್ತೆ ಅವರನ್ನ ಜೈಲಿಗೆ ಹಾಕೋದಿಲ್ಲ, ಅವ್ರ ಬಗ್ಗೆ ಕಾನೂನಾತ್ಮಕ ಚಟುವಟಿಕೆಗಳನ್ನು ನಡೆಸೋದಿಲ್ಲ ಅಂದ್ರೆ ಬಿಡಿ ಸರ್. ಅದನ್ನೇ ಈಗ ನಿನ್ನೆದೇಳಿ ಈಗ ನಷ್ಟ ಹೊಂದುತ್ತಾ ಮಾತಾಡೋದು ಬಿಡಿ. ಅಲ್ಲ, ಈಗ ನೀವು ನಷ್ಟ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ, ನಾನು ಅಡ್ಡ ಬರೋದಿಲ್ಲ. ಈಗ ಏನ್ ತಪ್ಪು ಮಾಹಿತಿ? ಸುಪ್ರೀಂ ಕೋರ್ಟ್ ಕೊಟ್ಟಿರೋ ವರದಿ ನೋಡಿ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ವರದಿಗಳನ್ನು ನೋಡಿ, ದೇಶದ ಜನ ನೋಡ್ತಾರೆ, ಅದನ್ನ ನೋಡ್ತಾ ಇದ್ದಾರೆ. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಲೂಟಿ ಹೊಡೆದು ಅವರ ಪಕ್ಷದ ಬಗ್ಗೆ ಮಾತಾಡೋದು ಬಿಟ್ಟು ಇತರೆ ಪಕ್ಷಗಳ ಬಗ್ಗೆ ಮಾತಾಡೋದು ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನೋಡಿ, ದೇಶನ 50 ವರ್ಷ ವರ್ಷಗಳಿಂದ ಒಂದು ಅಧಿಕೃತ ವಿರೋಧ ಪಕ್ಷ ಆಗ್ಲಿಕ್ಕಾಗಿಲ್ಲ. ಈ ಬಾರಿ ಆದ್ರೂ ಒಂದು ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷ ಹೋರಾಟ ಮಾಡೋ ಶಕ್ತಿ ಕಳ್ಕೊಂಡು ನೋಡಿ, INDA ಒಕ್ಕೂಟ 1 ವರ್ಷ ಆಯ್ತಾ ಬಂತು. ಹಾಗೆ ಇಂಡಿ ಒಕ್ಕೂಟದಲ್ಲಿ ಇವತ್ತವರೆಗೂ ನಿತೀಶ್ ಕುಮಾರ್ ಮೊದಲನೇ ಸಭೆ ರೆಡಿ ಇಲ್ಲ. ನಿತೀಶ್ ಕುಮಾರ್ ಅವರು ಅವರ ನಾಯಕತ್ವದಲ್ಲಿ ಮೊದಲನೇ ಸಭೆ ಎಲ್ಲಿದ್ದಾರೆ? ನಿತೀಶ್ ಕುಮಾರ್ ಅವರು ಆಂಧ್ರ ಪ್ರದೇಶ ಸೀಟ್ ಹಂಚಿಕೆ ಏನಾಗಿದೆ ಎಲ್ಲ ಕಡೆ? ಆಂಧ್ರ ಪ್ರದೇಶದಲ್ಲಿ ಇವರು ಇಲ್ಲ, ಇವರು ಇಲ್ಲ, ತಮಿಳುನಾಡಲ್ಲಿ ಇವರಿಬ್ಬರು ಕೂಡ ಒಂದು ಸೀಟು ಇಲ್ಲ. ಅಯ್ಯೋ ರಾಮ, ಒಂದು ರಾಜ್ಯದಲ್ಲಿ ಯೋಗ್ಯತೆ ಇಲ್ಲ. ಅದಕ್ಕೆ 7 ಸೀಟ್ಗೋಸ್ಕರ ಕಾವೇರಿ ನೀರನ್ನ ಹರಿಸ್ಬಿಟ್ಟಿದ್ದಾರೆ ತಮಿಳುನಾಡಿಗೆ. ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬರ ಇದ್ರು ಕೂಡ. ಸ್ಟೇಟ್ ಪಾಲಿಟಿಕ್ಸ್ ಒಂದ್ ಕಡೆ ಈಶ್ವರಪ್ಪನವರು ಮಾತನಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸದಾನಂದ ಗೌಡರು ಶೋಭಾ ಕರಂದ್ಲಾಜೆಗೆ ಸೀಟ್ ಕೊಡ್ಸಕ್ಕೋಸ್ಕರ ನನ್ನನ್ನು ಬಲಿಪಶು ಮಾಡಿದ್ರು ಅಂತ ಇವತ್ತು ಅಶೋಕ್ ಅವ್ರ ಮುಂದೆ ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಜಗದೀಶ್ ಶೆಟ್ಟರ್ಗೆ BJP ಇಂದ ಟಿಕೆಟ್ ಆದ್ರೆ ಬೆಳಗಾವಿಗೆ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ, ಬಟ್ ಸ್ಟಿಲ್
ಅಲ್ಲಿನ ಸ್ಥಳೀಯ ನಾಯಕರು ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ವಿರೋಧಿಸ್ತಾ ಇದ್ದಾರೆ. ಇದೆಲ್ಲ ತೂತುಗಳನ್ನ ಬಿಜೆಪಿ ಹೇಗೆ ಕವರ್ ಮಾಡ್ಕೊಳ್ಳುತ್ತೆ? ಮೇಡಮ್ ಡೆಫಿನೆಟ್ ಆಗಿ ಈ ಎಲ್ಲ ಇದನ್ನ ವರಿಷ್ಠರು ಕುತ್ಕೊಂಡು ಆಯಾ ನಾಯಕರು ಯಾರಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡುತ್ತೆ ಮೇಡಮ್. ಡೆಫಿನೆಟ್ ಆಗಿ ಸರ್ ಇದಾಗುತ್ತೆ. ಈ ಯಾವ ಕ್ಷೇತ್ರಗಳು ನೀವು ಹೇಳ್ತೀವೋ ಅದೇ ಕ್ಷೇತ್ರಗಳಲ್ಲಿ ಭಾರಿ ಅಂತರದಿಂದ ಬಿಜೆಪಿ ಗೆಲ್ಲುವಂತದ್ದನ್ನ ಜೂನ್ 4ಕ್ಕೆ ನಾವು ನೋಡ್ತೀವಿ. ಆದ್ರೆ ಇವ್ರು ಹೇಳ್ತಾ ಇದ್ರು ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಕೇರಳದಲ್ಲಿ ಅಂತಂದ್ರು. ಹೌದು, ಬಿಜೆಪಿ ಕೇರಳದಲ್ಲಿ ಇಲ್ಲ. ಆದ್ರೆ ನೀವ್ ಯಾರು ಜಾತಿ ಫೈಟ್ ಮಾಡ್ತಾ ಇದ್ದೀರಾ? ಏನ್ ಇಂಡಿಯಾ ಅಲಯನ್ಸ್ ಅಂತ ಫ್ರೆಂಡ್ಶಿಪ್ ಅಂತ ಮಾಡ್ತಾ ಇದ್ದೀರಾ? ಅದೇ ಸಿಪಿಐ ವಿರುದ್ಧ ಮಾಡ್ತಾ ಇರೋದು. ಯಾರು ಚಾಲೆಂಜ್ ಮಾಡ್ತಾ ಇದ್ದೀರಾ ನೀವು? ಇಫ್ ಯು ಆರ್ ಡೇರ್ ಟು ಚಾಲೆಂಜ್ ಬಿಜೆಪಿ, ಇಫ್ ಯು ಆರ್ ಡೇರ್ ಟು ಚಾಲೆಂಜ್ ಒರಿಸ್ಸಾದಲ್ಲಿ ಎಷ್ಟಿದೆ ನಿಮ್ಮ ಸೀಟು? ಒರಿಸ್ಸಾದಲ್ಲಿ ಎಷ್ಟಿದೆ? ಒರಿಸ್ಸಾದಲ್ಲಿ ಎಷ್ಟಿದೆ? ಏನೋ 4 ಸ್ಟೇಟ್ಗಳಲ್ಲಿ ನಮ್ಮ ಎಂಪಿಗಳನ್ನು ತೆಗೆದುಕೊಂಡು ಕತೆ ಬಿಡ್ತಾ ಇದ್ದೀರಿ. ಸ್ಪರ್ಧೆ ಮಾಡುವಂತ ಧೈರ್ಯ ಇದೆಯಾ? ಅಮೇಠಿನಲ್ಲಿ ಧೈರ್ಯ ಇದೆಯಾ? ರಾಯಬರೇಲಿಯಲ್ಲಿ ಓಡೋದಲ್ರಿ. ಅಮೇಠಿಯಲ್ಲಿ ನೋಡಿ ಈಗ ಅಮೇಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟ್ ಇರುವಂತದ್ದು ಸುಮ್ಮನೆ ಸುಳ್ಳು ರಾಯಬರೇಲಿ ನಿಮ್ಮ ನಾಯಕರು ಓಡೋದ್ರಿ. ಯಾಕೆ ಓಡೋದ್ರು? ಗಮನ ಇದೆಯಾ? ಇಲ್ಲ, ಏನು ಮಾಡಿಲ್ಲ. ಅದಕ್ಕೆ ಓಡೋದ್ರಿ. ಮತಕ್ಕೋಸ್ಕರ ಉತ್ತರ ಪ್ರದೇಶ ಮೋದಿ ಅವರು ಮೇಡಮ್ ಇವತ್ತು ಕರ್ನಾಟಕದಲ್ಲಿ ನೋಡಿ ಇವ್ರಿಗೆ 7 ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಇವತ್ತವರೆಗೂ ಇನ್ನ 21 ಜನ ಅಭ್ಯರ್ಥಿಗಳೇ ಮಧ್ಯದಲ್ಲಿ ಮಾತಾಡಬೇಡಿ. ನೀವು ಮಧ್ಯದಲ್ಲಿ ಮಾತಾಡ್ಬೇಕಾದ್ರೆ ನಾನು ಮಧ್ಯದಲ್ಲಿ ಮಾತಾಡಬೇಡಿ. ಸಚಿವರುಗಳಿಗೆ ಕಾಯ್ಕೊಂಡು ಕೂತಿದ್ದಾರೆ. 10-12 ಸಚಿವರು ಕಂಟೆಸ್ಟ್ ಮಾಡಿ ಅಂತ. ಇವತ್ತು ಸಚಿವರುಗಳು ಯಾರು ರೆಡಿ ಇಲ್ಲ. ಸಚಿವರ ಕುಟುಂಬದವರು ಕೂಡ ಯಾರು ರೆಡಿ ಇಲ್ಲ. ಇತರೆ ಪಕ್ಷಗಳಿಂದ ಒಂದು ವಿಚಾರ ನೀವುಗಳೇ ಹೇಳಿದಂಗೆ ದೇಶದ ಅತಿ ದೊಡ್ಡ ಚುನಾವಣೆ, ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಹೇಳ್ತೀವಿ. ಎಷ್ಟು ಇಂಪಾರ್ಟೆಂಟ್ ಇದೆ ಇದು ಅಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಎಲೆಕ್ಷನ್ ಇದೆ. ಹೀಗಿರುವಾಗ ನಾನು ಬರೀ ಬಿಜೆಪಿ ಅಂತ ಹೇಳ್ತಿಲ್ಲ, ಕಾಂಗ್ರೆಸ್ ಜೆಡಿಎಸ್ ನಾನು ಯಾವ್ದನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಿಲ್ಲ. ಯಾವುದೇ ಪಕ್ಷದ ನಾಯಕರಾಗ್ಲಿ ಈ ರೀತಿ ಕಚ್ಚಾಡ್ಕೊಂಡು ಹಾದಿ ಬೀದಿಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಯಾರಾದ್ರೂ ಆಗಿರ್ಲಿ, ಒಂದ್ ಕಡೆ ಒಂದು ಪಕ್ಷಕ್ಕೆ ಅಭ್ಯರ್ಥಿಗಳೇ ಸಿಗೋದಿಲ್ಲ, ಇನ್ನೊಂದ್ ಕಡೆ ಸ್ವಪಕ್ಷದಲ್ಲೇ ಈ ರೀತಿ ಬಂಡಾಯದ ಬಿಸಿ ಕಾಡ್ತಾ ಇರುತ್ತೆ. ಅದಕ್ಕೆ ಒಬ್ರ ಮೇಲೆ ಒಬ್ರು ಸ್ಟೇಟ್ಮೆಂಟ್ಗಳು. ಒಳೇಟಿನ ರುಚಿ ಈ ಸಲ ಬಿಜೆಪಿಗೆ ಅತಿ ಹೆಚ್ಚು ಕಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಲ್ಲೊಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಭಯ ಶುರುವಾಗಿರ್ಬೋದು. ಕಾಂಗ್ರೆಸ್ ಜೆಡಿಎಸ್ ಇಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯಗೆ ಇಳಿಸಿದ್ರೆ ಬಿಜೆಪಿ ಅವರೇ ಸೋಲಿಸ್ಬಿಡ್ತಾರಂತ ಭಯ ಶುರು ಆಗಿರ್ಬೋದು ಜೆಡಿಎಸ್ ಅವರಿಗೆ. ಐ ಡೋಂಟ್ ನೋ. ಕುಮಾರಸ್ವಾಮಿ ಅವರ ಬೇಸರ ಆ ಮಟ್ಟದಲ್ಲಿದೆ. ಇಲ್ಲ, ಖಂಡಿತ ಇಲ್ಲ. ಇವತ್ತು ಕುಟುಂಬದವರಿಂದ ಕುಟುಂಬ ಸದಸ್ಯರು ಯಾರು ಕೂಡ ಕಂಟೆಸ್ಟ್ ಮಾಡ್ತಾ ಇಲ್ಲ. ಇದನ್ನ 6 ತಿಂಗಳಿಂದನೇ ಕುಮಾರಣ್ಣವರು ಸ್ಪಷ್ಟಪಡಿಸಿದ್ದಾರೆ. ಎಕ್ಸೆಪ್ಟ್ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಿದ್ದಾರೆ. ಹೀಗಾಗಿ ಅದೊಂದು ಕ್ಷೇತ್ರ ಬಿಟ್ಟು ಬೇರೆ ಎಲ್ಲೂ ಕೂಡ ಕುಟುಂಬ ಸದಸ್ಯರು ನಿಲ್ತಲ್ಲ. ಕುಮಾರಣ್ಣವರು ಕೂಡ ನಿಲ್ತಾ ಇಲ್ಲ ಈ ಬಾರಿ. ಏನಲ್ಲಿ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಪ್ರಿಯಾರಿಟಿ ವೈಸು ಕೋರ್ ಕಮಿಟಿಯಲ್ಲಿ ಯಾರ ಹೆಸರು ಅಂತಿಮ ಆಗುತ್ತೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಎಲ್ಲನೂ ಮೊದಲಿಂದನೇ ಹೇಳ್ತಾ ಬಂದಿದ್ದಾರೆ. ಈಗ ಗೊಂದಲ ಏನಿಲ್ಲ. 3 ಕ್ಷೇತ್ರ ನಮಗೆ ಬಿಟ್ಕೊಟ್ಟಿರುವಂಥದ್ದು. ಈಗ ಕೊನೆ ಬಾರಿಗೆ ಅಮಿತ್ ಶಾ ಅವ್ರನ್ನ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಭೇಟಿ ಮಾಡಿದಾಗ 3 ದಿನ ಹಿಂದೆ, ಆಗ ಏನಾಗಿದೆ, ಅಮಿತ್ ಶಾ ಅವರು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕೂಡ ನೀವು ಕಂಟೆಸ್ಟ್ ಮಾಡೋದಾದ್ರೆ ನೋಡಿ, ಕೋಲಾರ ಬೇಕಾದ್ರೆ ನಾವು ಇದು ಮಾಡ್ತೀವಿ ಅನ್ನೋ ರೀತಿ ಆಪ್ಷನ್ ಏನೋ ಕೊಟ್ಟಿರೋ ಆಗಿದೆ ಅನ್ಸುತ್ತೆ. ಅದಕ್ಕೆ ಕುಮಾರಣ್ಣವರು ಇಲ್ಲ, ನಾವು ಕೋಲಾರ ನಾವೇ ಯಾಕಂದ್ರೆ ಈಗ 3 ಜನ ಶಾಸಕರಿದ್ದಾರೆ ಕೋಲಾರಲ್ಲಿ. ನಮಗೆ ಅಲ್ಲಿ ಬಿಜೆಪಿಯ ಒಬ್ರು ಶಾಸಕರು ಕೂಡ ಇಲ್ಲ. ಹೀಗಾಗಿ ನಾವೇ ಕಂಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಖಂಡಿತವಾಗ್ಲೂ ಹಿಂದೆ ನೋಡಿರ್ಬೋದು ನೀವು, ಕೋಲಾರಲ್ಲಿ ಏನಾಯ್ತು, ಒಳ ಜಗಳ, ಕಾಂಗ್ರೆಸ್ಸಿನ 2 ಬಣಗಳ ಇದರಿಂದ ಅವತ್ತು ಬಿಜೆಪಿಯ ಸಂಸದರು ಅಲ್ಲ ಆಯ್ಕೆ ಆದ್ರು.
ಹೀಗಾಗಿ ಇವತ್ತು ಅದು JDS ನ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಹಾಗಾಗಿ ಇವತ್ತು ಕೋರ್ ಕಮಿಟಿ ಸಭೆನಲ್ಲೂ ಕೂಡ ಕೋರ್ ಕಮಿಟಿಯ ಸದಸ್ಯರು ಕುಮಾರಣ್ಣವರು ಮತ್ತು ದೇವೇಗೌಡರ ಬಳಿ ಅದನ್ನೇ ವಿನಂತಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಬೇಡ ನಮಗೆ, ಇಲ್ಲಿ 3 ಜನ ಶಾಸಕರಿದ್ದಾರೆ ಕೋಲಾರಲ್ಲಿ. ಹಾಗಾಗಿ ಈಗ ಇನ್ನೂ ಚುನಾವಣೆನೇ ನಡೆದಿಲ್ಲ, ಆಲ್ರೆಡಿ ಬಿಜೆಪಿ ಜೊತೆ ನಿಮ್ಮ ಮೈತ್ರಿ ಹಳಸು ಹೋಗೋ ಪರಿಸ್ಥಿತಿಗೆ ಬಂದಿದೆ. ಇಲ್ಲ ಖಂಡಿತ ಆಗಿಲ್ಲ. ನೋಡಿ ನಮ್ಗೆ ಎಲ್ಲಾಗಿಲ್ಲ. ಇವತ್ತು ಆಲ್ರೆಡಿ ನಿಮ್ ಮುಖಂಡರು ಹೇಳ್ತಾ ಇದ್ದಾರೆ ಬೇಡವೇ ಬೇಡ ನಮಗೆ ಈಗ ಎರಡನೇ ಪಟ್ಟಿ ಇಲ್ಲ ಅಂದ್ರೆ ನಮ್ಮ ಮುಖಂಡರ ಕೋರ್ ಕಮಿಟಿ ಸದಸ್ಯರ ಮತ್ತೆ ಕಾರ್ಯಕರ್ತರ ಇದು ಎಲ್ಲೋ ಒಂದ್ ಕಡೆ ಇರಬಹುದು. ಅದು ಬಿಟ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಹಾಗೂ ಬಿಜೆಪಿ ಹೈಕಮಾಂಡ್ ಜೊತೆ ನಡೆದಿರುವಂತಹ ಮೈತ್ರಿ ತರ ಕಾಣಿಸ್ತಾ ಇದೆಯಾ ಹೊರತು ಕಾರ್ಯಕರ್ತರ ನಡುವೆ ಕಳೆದ ಬಾರಿ ನೀವು ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರುಗಳು ಒಂದಾಗಿರ್ಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, JDS ಹೀಗಾಗಿನೇ ನಾವು ಕೂಡ 1 ಸೀಟ್ಗೆ ಸೀಮಿತ ಆದ್ವಿ, ಕಾಂಗ್ರೆಸ್ನವರು ಕೂಡ 1 ಸೀಟ್ಗೆ ಸೀಮಿತ ಆದ್ರು. ಈಗ ಆ ರೀತಿ ಇಲ್ಲ. ಎಲ್ಲಾ ಕಡೆ ಇವತ್ತು ಜಂಟಿ ಕಾರ್ಯಕರ್ತರ ಸಭೆ ನಡೀತಾ ಇದೆ. ಬಿಜೆಪಿ JDS ಇರ್ಬೋದು, 2 NDA ಇದು ನಡೀತಾ ಇದೆ. 28ಕ್ಕೆ 28 ಕ್ಷೇತ್ರಗಳು ಗೆಲ್ಲೋ ಮೂಲಕ ಏನ್ ಕಾಂಗ್ರೆಸ್ನ 1 ಸ್ಥಾನ ಇದೆ ಅದನ್ನು ಕೂಡ ನಾವು ಸೋಲಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಹಳ ಸೂಕ್ಷ್ಮ ವಿಚಾರ ಏನ್ ಗೊತ್ತಾ, ನಿಮ್ಮನ್ನ ಅವ್ರು ಸೋಲ್ಸಕ್ ಕಾಯ್ತಾವ್ರ, ಅವರು ನೀವು ಸೋಲ್ಸಕ್ ಕಾಯ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಮೇಡಮ್, ರಿಸಲ್ಟ್ ಬಂದಾದ್ಮೇಲೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಏನೀಗ ಕೇಂದ್ರದಲ್ಲಿ ಮೋದಿಯವರು 400ಕ್ಕಿಂತ ಹೆಚ್ಚು ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಖಂಡಿತ 400ಕ್ಕಿಂತ ಹೆಚ್ಚು ಸ್ಥಾನ ಬಂದೇ ಬರುತ್ತೆ. ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗ್ತಾರೆ. ಆ ಸಂದರ್ಭದಲ್ಲಿ ದೇಶಕ್ಕೆ ಇನ್ನಷ್ಟು ಕೂಡ ಒಳ್ಳೇದಾಗ್ಬೋದು, ಅಭಿವೃದ್ಧಿ ಕಾರ್ಯಗಳು ಇನ್ನೂ ಹೆಚ್ಚಾಗ್ಬೋದು. ನಮಗೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಇನ್ನೂ ಏನೇನು ಆಗುವಂಥ ಯೋಜನೆಗಳಿದಾವೋ ಅದನ್ನೆಲ್ಲ ನಾವು ಕೂಡ ಜೊತೆ ಸೇರಿ ಅದನ್ನ ನಮ್ಮ ಏನು ಪ್ರಾದೇಶಿಕತೆ ಇದೆ, ನೆಲ ಜಲ ಭಾಷೆ, ಆ ವಿಷಯ